ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನ್ನಲ್ಲಿ ವೇದಿಕ್ ಪ್ರಶ್ನಾಶಾಸ್ತ್ರ ಟ್ಯಾಬಲ್ಲಿ ಇರುವಂಥ ವಿಚಾರಗಳು ಏನಿದೆ, ಈ ವೇದಿಕ್ ವಿಚಾರನ ನಾವು ಏನಕ್ಕೆಲ್ಲ ಬಳಸ್ತೀವಿ, ಈ ವೇದಿಕ್ ಪ್ರಶ್ನಾಶಾಸ್ತ್ರ ಏನಕ್ಕೆಲ್ಲ ಬಳಕೆ ಆಗುತ್ತೆ, ಏನೆಲ್ಲ ನೋಡ್ಬೋದು ಇದರಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ವೇದಿಕ್ ಪ್ರಶ್ನಾಶಾಸ್ತ್ರನೂ ಹಾಗೂ ಟೈಮ್ ಚಾರ್ಟ್ ಎರಡು ಒಂದೇ. ಇಲ್ಲಿ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ನಾವು ವ್ಯಕ್ತಿಗೆ ಜಾತಕ ಇಲ್ಲ ಅಥವಾ ಆ ವ್ಯಕ್ತಿ ಏನೋ ಪ್ರಶ್ನೆ ಕೇಳೋದಿದೆ ಅಂದರೆ, ನನಗೆ ಈ ಕೆಲಸ ಆಗುತ್ತಾ ಆಗಲ್ಲ ಸ್ವಲ್ಪ ನೋಡಿ ಹೇಳಿ, ಅಥವಾ ನನಗೆ ಈ ರೀತಿ ಸಮಸ್ಯೆ ಆಗಿದೆ ಅದನ್ನು ಚೆಕ್ ಮಾಡಿ ಹೇಳಿ ನನಗೆ ಅಂತ ಅಂದಾಗ, ನಾವು ಇಲ್ಲಿ ಪ್ರಶ್ನಾಶಾಸ್ತ್ರ ಅಂದರೆ ಎರಡು ರೀತಿ ಪ್ರಶ್ನಾಶಾಸ್ತ್ರಗಳನ್ನು ಬಳಸ್ತೀವಿ. ಒಂದು KP ವರಾರಿಗೆ ಸಂಬಂಧಪಟ್ಟಿದ್ದು 1 to 249, ಅದನ್ನು ಅವ್ರ ತಕ್ಕನೇ ಒಂದು ನಂಬರ್ನ ತೆಗೆದುಕೊಂಡು ಅದ್ರ ಮೇಲೆ ನೋಡೋವಂಥದ್ದು. ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ನಾವು ನಂಬರ್ನ ತಗೊಳ್ಳೋಂಗಿಲ್ಲ. ಜಸ್ಟ್ ಆ ಸಮಯಕ್ಕೆ ವ್ಯಕ್ತಿ ಬಂದಿದ್ದ ಸಮಯಕ್ಕೆ ಆ ವ್ಯಕ್ತಿ ಪ್ರಶ್ನೆ ಏನು ಅಂತ ಕೇಳ್ಕೊಂಡು ಅದ್ರ ಮೇಲೂ ಕೂಡ ನಾವು ಪ್ರಶ್ನೆ ಹಾಕಿ ನೋಡ್ಬೋದು. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಈ ಸಮಯಕ್ಕೆ ಬಂದಿದ್ದಾರೆ ಅಂತ ಅಂದಿದ ತಕ್ಷಣ ಆ ವ್ಯಕ್ತಿ ಕೇಳೋಕ್ಕಿಂತ ಮುಂಚೆನೇ ಕೂಡ ನೀವು ಈ ಪ್ರಶ್ನಾಶಾಸ್ತ್ರ ನೀವೇ ಹಾಕ್ಕೋಬೋದು. ಓಕೆನಾ, ಅವ್ರ ಹೆಸರು ಅಥವಾ ಇಲ್ಲ ಅಂತಂದರೆ ಹಾಗೆ ಜಸ್ಟ್ ಒಂದು ನೇಮನ್ನು ಹಾಕಿ ನೀವು ಪ್ರಶ್ನಾಶಾಸ್ತ್ರ ಹಾಕಿ ಈ ವ್ಯಕ್ತಿ ಏನಕ್ಕೋಸ್ಕರ ಬಂದಿದ್ದಾರೆ, ಏನು ವಿಚಾರಕ್ಕೋಸ್ಕರ ಬಂದಿದ್ದಾರೆ ಅಂತಲೂ ಕೂಡ ನೀವು ಹೇಳ್ಬೋದು. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನು ಈ ಒಂದು ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಇದೆ. ಇವಾಗ ವೇದಿಕ್ ಪ್ರಶ್ನಾಶಾಸ್ತ್ರನ ಮುಟ್ತಾ ಇದ್ದೀನಿ. ಇಲ್ಲಿ ಎಂಟರ್ ನೇಮ್ ಆರ್ ಕ್ವಶನ್ ಅಂತ ಇದೆ. ಓಕೆನಾ, ವ್ಯಕ್ತಿ ಹೆಸರು ಅಥವಾ ಏನಾದ್ರು ಕ್ವಶನ್. ಇವಾಗ ವ್ಯಕ್ತಿ ಬಂದು ನನಗೆ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದರೆ, ನೀವು ಜಸ್ಟ್ ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಾರು ಹಾಕ್ಕೊಳ್ಳಿ ಅಥವಾ ಸುಮ್ಮನೆ ಒಂದು ಹೆಸರನ್ನ ಹಿಂಗೆ ಹಾಕ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ, ಓಕೆ ಅಂತ ಕೊಡಿ. ನಿಮಗೆ ಇವಾಗ ಬರ್ತ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಬರ್ತ್ ಡೀಟೇಲ್ಸ್ ಒಳಗಡೆ ಪ್ರೆಸೆಂಟ್ ಇವಾಗ ವೇದಿಕ್ ಚಾರ್ಟಲ್ಲಿ ಇವಾಗ ಯಾವ ಒಂದು ಲಗ್ನ ಹೋಗ್ತಿದೆ ಅಂತಂದರೆ ಸಿಂಹ ಲಗ್ನ ಹೋಗ್ತಾ ಇದೆ, ಈ ಒಂದು ತೋರಿಸುತ್ತೆ. ಅದೇ KP 1 to 249 ಪ್ರಶ್ನಾಶಾಸ್ತ್ರದಲ್ಲಿ ಏನಾಗುತ್ತೆ ಅಂತಂದರೆ, ವ್ಯಕ್ತಿ ಯಾವ ನಂಬರ್ ಕೊಟ್ಟಿರ್ತಾನೆ ಆ ನಂಬರ್ ಮೇಲೆ ಲಗ್ನ ಬೀಳುತ್ತೆ. ಇವಾಗ ಎಕ್ಸಾಂಪಲ್ ಇವಾಗ ಹೋಗ್ತಿರೋವಂಥ ಲಗ್ನ ಬಂದು ರಾಶಿ ಕುಂಡಲಿಯಲ್ಲಿ ಸಿಂಹ ರಾಶಿಯಲ್ಲಿ ಬಿದ್ದಿದೆ. ಓಕೆನಾ, ಇದೇ ಪ್ರಶ್ನೆ 1 to 249 ತಗೊಂಡಾಗ ವ್ಯಕ್ತಿ ಕೊಟ್ಟಂಥ ನಂಬರ್, ಇವಾಗ ವ್ಯಕ್ತಿ ಏನಾದ್ರು 5 ಅಂತ ನಂಬರ್ ಕೊಟ್ಟರು ಅಂದ್ಕೊಳ್ಳಿ, ಅವಾಗ ಅದು ಮೇಷ ಲಗ್ನದಲ್ಲಿ ಬೀಳುತ್ತೆ. ವ್ಯಕ್ತಿ ಏನಾದ್ರು ಒಂದು 28 ನಂಬರ್ ಅಂತ ಕೊಟ್ಟರು ಅಂದ್ಕೊಳ್ಳಿ, ಆವಾಗ ಅದು ವೃಷಭ ಲಗ್ನದಲ್ಲೇ ಬಿದ್ದಿರುತ್ತೆ. ಅವ್ರ ಲಗ್ನ ಬಂದು ವೃಷಭ ಲಗ್ನ ಆಗಿರುತ್ತೆ ಅಲ್ಲಿ. ಓಕೆನಾ, ಈ ರೀತಿ ಇವಾಗ ಹೋಗ್ತಿರೋವಂಥ ಇದೇ ಸಮಯಕ್ಕೆ ಕೊಟ್ಟರು ಕೂಡ ಅವ್ರಿಗೆ ಲಗ್ನ ಅಲ್ಲಿ ಬಂದಿರುತ್ತೆ. ಓಕೆನಾ, ವೇದಿಕ್ ರೀತಿ ಸಿಂಹ ಲಗ್ನ ಅಂತ ತೋರಿಸಲ್ಲ. ಯಾಕೆ ಅಂತಂದರೆ ಅದು ಬಂದು ನಂಬರ್ ಬೇಸ್ ಮೇಲೆ ಬರುವಂಥ ಲಗ್ನ. ಇದು ಬಂದು ಈ ಒಂದು ಸಂದರ್ಭಕ್ಕೆ ವ್ಯಕ್ತಿ ಇವಾಗ ಬಂದಿರ್ತಾರೆ ಅಂದ್ಕೊಳ್ಳಿ, ನಾವೇ ಒಂದು ಪ್ರಶ್ನಾಶಾಸ್ತ್ರನ ಹಾಕಿ ನೋಡ್ಕೊಳ್ಳುವಂಥದ್ದು, ಅಥವಾ ವ್ಯಕ್ತಿ ಕೇಳುವಂಥ ಪ್ರಶ್ನೆ ಮೇಲೆ ವೇದಿಕ್ ರೀತಿಯಲ್ಲಿ ಚೆಕ್ ಮಾಡಬೇಕು ನಾನು ಅಂತ ಬಂದಾಗಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಓಕೆನಾ, ಇದು ಎರಡು ರೀತಿಯೂ ಯೂಸ್ ಆಗುತ್ತೆ. ಈ ಜಾಗದಲ್ಲಿ ಇದೇ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ನೀವು ಇದ್ರ ಮುಖಾಂತರ ರಾಶಿ ಕುಂಡಲಿಯಲ್ಲಿ ನೋಡಿ, ಇವಾಗ ಸಿಂಹ ಲಗ್ನ, ಇವಾಗ ಲಗ್ನಾಧಿಪತಿ ಎಲ್ಲೋ ಕೂತಿದ್ದಾರೆ, ಮತ್ತು ಆ ವ್ಯಕ್ತಿ ಕೇಳ್ತಿರೋದಂಥ ಪ್ರಶ್ನೆ ಅಧಿಪತಿ ಎಲ್ಲಿದ್ದಾರೆ, ಇದೆಲ್ಲದನ್ನು ಕೂಡ ನೋಡ್ಕೊಂಡು ನಾವು ಫಲವಿಮರ್ಶೆ ಮಾಡ್ಬೋದು. ಓಕೆನಾ, ಇದು ಒಂದು ಕಡೆ. ಇದ್ರ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಇದರೊಳಗೆ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಏನಪ್ಪ ಅಂತಂದರೆ, ಇದ್ರ ಒಳಗಡೆನೂ ಕೂಡ ನಾವು KP ಕಸ್ಪಲ್ ಸಿಗ್ನಿಫಿಕೇಟರ್ನ ಆ್ಯಡ್ ಮಾಡಿದ್ದೀವಿ. ಓಕೆನಾ, ಆವಾಗ ಏನಾಗುತ್ತೆ, ನೀವು ಕಂಪ್ಲೀಟಾಗಿ ಸೂಕ್ಷ್ಮವಾಗಿ ಇವರು ಇಂಥ ವಿಚಾರಕ್ಕೋಸ್ಕರ ಬಂದಿದ್ದಾರೆ ಅಂತ ನೀವು ಹೇಳ್ಬೋದು ಅಥವಾ ನೋಡ್ಬೋದು. ಓಕೆನಾ, ಈ ವಿಚಾರ ಇವ್ರಿಗೆ ಆಗುತ್ತಾ ಆಗಬರಲ್ವಾ, ಈ ಥರ ಏನಾದರೂ ಸಮಸ್ಯೆ ಇದೆಯೋ ಇಲ್ಲೋ ಅನ್ನೋದು ಕೂಡ ನೀವು ಇಲ್ಲಿ ನೋಡಿ ತಿಳ್ಕೊಬೋದು. ಇವಾಗ ಇವರಿಗೆ 2ನೇ ಭಾವಕ್ಕೆ ಬಂದು 2, 6, 8, 12 ಕನೆಕ್ಟಿವಿಟಿ ಇರೋದ್ರಿಂದ ಈ ವ್ಯಕ್ತಿಗೆ ಹಣದ ಸಮಸ್ಯೆ ಇದೆ ಅಂತ ನೀವು ಹೇಳ್ಬೋದು. ಚಂದ್ರ ಲಗ್ನ ಭಾವಕ್ಕೆ ಸಂಬಂಧ ಬಂದಿರೋದ್ರಿಂದ ಏನಾಗುತ್ತೆ, ಈ ವ್ಯಕ್ತಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಮೈಂಡ್ಸೆಟ್ ಇದೆ, ಯಾವುದೇ ಒಂದು ವಿಚಾರನೂ ಇವರು ಎಮೋಷನಲ್ ಆಗಿ ತಗೊತಾರೆ ಅಂತ ನೀವು ಹೇಳ್ಬೋದು. ಓಕೆನಾ, ಈ ರೀತಿ ವಿಚಾರಗಳನ್ನ ನೀವು ತಗೋಬೋದು. ಮತ್ತು ಚಂದ್ರ ಲಗ್ನ ಭಾವಕ್ಕೆ ಕಸ್ಬಲ್ ಸಬ್ಲಾಡ್ ಆಗಿ ಬಂದಿರೋದ್ರಿಂದ ಈ ವ್ಯಕ್ತಿ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಈ ರೀತಿ ವಿಚಾರಗಳನ್ನು ನಾವು ಅವ್ರಿಗೆ ಹೇಳಿದಾಗ ಅವರಿಗೆ ಹೌದು ಸರ್ ಅಂತ ಹೇಳ್ತಾರೆ. ಯಾಕಂದರೆ ಇದು ಎಕ್ಸಾಕ್ಟಾಗಿ ರಿಸಲ್ಟನ್ನು ತಿಳಿಸ್ಕೊಡುತ್ತೆ. ಹೀಗೆ ಭಾವ ಸಿಗ್ನಿಫಿಕೇಟರು ಮತ್ತು ಪ್ಲ್ಯಾನೆಟ್ ಸಿಗ್ನಿಫಿಕೇಟರನ್ನು ಚೆಕ್ ಮಾಡು ಕೂಡ ನಾವು ಫಲವಿಮರ್ಶನ ಮಾಡ್ಬೋದು. ಓಕೆನಾ, ಈ ರೀತಿಯೂ ಕೂಡ ನೀವು ಇದನ್ನು ಬಳಸ್ಬೋದು. ಇದನ್ನು ವೇದಿಕ್ ಪ್ರಶ್ನಾಶಾಸ್ತ್ರ ಅಂತ ಕರಿತೀವಿ. ಈಗಿನ ಸಂದರ್ಭಕ್ಕೆ ಏನು ಒಂದು ಲಗ್ನ ಹೋಗ್ತಿದೆ ಅದ್ರ ಮೇಲೆ ನಾವು ನೋಡಬೇಕು ಅಂತಂದರೆ ಇದನ್ನು ಬಳಸಿ, ಅಥವಾ ವ್ಯಕ್ತಿ ಕಡೆಯಿಂದ 1 to 249 ಒಳಗೆ ನಂಬರ್ ತೊಗೊಂಡು ನಾನು ಪ್ರಶ್ನೆ ಹೇಳ್ಬೇಕಂತಿದ್ದೀನಿ ಅಂತಂದರೆ KP ವರಾರಿ ಪ್ರಶ್ನಾಶಾಸ್ತ್ರ, ಅಲ್ಲಿ ಪ್ರಶ್ನಾಶಾಸ್ತ್ರ ಅಂತ ಇತ್ತಲ್ಲ ಅದನ್ನು ಚೆಕ್ ಮಾಡಿ ಅಲ್ಲಿಂದ ಕೂಡ ನೀವು ನೋಡ್ಬೋದು. ಇವೆರಡನ್ನೂ ಯೂಸ್ ಮಾಡ್ಬೋದು. ನಿಮಗೆ ಯಾವುದು ಓಕೆ ಅನಿಸುತ್ತೆ
ನೀವು ಅದರೊಳಗೆ ಇವು ಮಾಡ್ಬೋದು. ಈ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಬಂದಿರೋಂಥ ವ್ಯಕ್ತಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಓಕೆನಾ, ಒಂದೇ ಒಂದು ಪ್ರಶ್ನೆ ಕೇಳೋದಿಲ್ಲ. KP ವರಾಹರಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆಗೆ ಮಾತ್ರ ನಾವು ಉತ್ತರ ಹೇಳ್ಬೋದು. ಓಕೆನಾ, ಒಂದು ಸಂದರ್ಭಕ್ಕೆ ಒಂದು 10 ಪ್ರಶ್ನೆ ಇದೆ ಅವ್ರದ್ದು ಅಂತಂದರೆ ಅದನ್ನು ನೋಡೋಕ್ಕಾಗಲ್ಲ. ಅದೇ ನೀವು ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬೋದು. ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ವ್ಯಕ್ತಿ ಒಂದು 10 ಪ್ರಶ್ನೆ ಕೇಳಿದ್ರು, ಒಂದು 5 ಪ್ರಶ್ನೆ ಕೇಳಿದ್ರು ಕೂಡ ನೀವು ಅವರು ಬಂದಂಥ ಸಮಯಕ್ಕೆ ಒಂದು ಪ್ರಶ್ನೆ ಲಗ್ನ ಹಾಕ್ಕೊಂಡು ನೀವು ಅದ್ರ ಮೇಲೆ ಚೆಕ್ ಮಾಡ್ಬೋದು. ಓಕೆನಾ, ಆ ವ್ಯಕ್ತಿ ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ನನಗೆ ಈ ಥರ ಸಮಸ್ಯೆ ಅಂದಾಗ ನೀವೇ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ಚೆಕ್ ಮಾಡ್ಬೋದು. ಆ ರೀತಿ ಒಂದು ಇಂಪ್ಲಿಮೆಂಟ್ ಇದು. ಓಕೆನಾ, ಇಲ್ಲಿ ನೀವು ಇದನ್ನು ನೋಡ್ಕೊಂಡು ಅವರಿಗೆ ಫಲವಿಮರ್ಶೆ ಮಾಡ್ಬೋದು. ಇಲ್ಲಿ ಯಾವ ಒಂದು ಭಾವಗಳು ಶೂನ್ಯ ರಾಶಿಯಾಗಿದೆ ನೋಡ್ಕೊಳ್ಳಿ. ವೇದಿಕ ರೀತಿಯಲ್ಲೂ ಫಲವಿಮರ್ಶೆ ಮಾಡಿ, KP ರೀತಿಯಲ್ಲೂ ಫಲವಿಮರ್ಶೆ ಮಾಡಿ, ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆ, ಇಲ್ಲೂ ಕೂಡ ವಿಂಶೋತ್ತರಿ ದಶ ಬರುತ್ತೆ. ಇಲ್ಲಿ ವಿಂಶೋತ್ತರಿ ದಶನ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ವಿಂಶೋತ್ತರಿ ದಶನ ನೀವು ಲಗ್ನ ಚಂದ್ರದಿಂದನೇ ನೋಡಿ. KP ವರಾಹರಿ ಪ್ರಶ್ನಾಶಾಸ್ತ್ರನ ನೀವು ಯಾವಾಗಲೂ ಲಗ್ನ ದಶದಿಂದ ನೋಡಬೇಕು. ಓಕೆನಾ, ಇದನ್ನು ಮರಿಬೇಡಿ. ಅಲ್ಲಿ ನೀವು 1 to 249 ಏನಿದೆಯಲ್ಲ, ಅಲ್ಲಿ ನೀವು ನೋಡ್ಬೇಕಾದ್ರೆ ಲಗ್ನ ದಶನ ಯೂಸ್ ಮಾಡಬೇಕು. ಇದನ್ನು ಚಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರವಿ ಲಗ್ನ ಅಂತೆಲ್ಲ ತೋರಿಸುತ್ತೆ, ಅಲ್ಲಿ ಲಗ್ನನ ಯೂಸ್ ಮಾಡಬೇಕು. ಇದು ವೇದಿಕ್ ಪ್ರಶ್ನಾಶಾಸ್ತ್ರ ಆಗಿರೋದ್ರಿಂದ ನೀವಿಲ್ಲಿ ಚಂದ್ರನ ಮಾತ್ರನೇ ಯೂಸ್ ಮಾಡಬೇಕು. ಓಕೆನಾ, ಜಾತಕದಲ್ಲೂ ಕೂಡ ಚಂದ್ರನೇ ಇರಬೇಕು. KP ವರಾಹರಿ ಪ್ರಶ್ನಾಶಾಸ್ತ್ರದಲ್ಲಿ ಮಾತ್ರನೇ ಲಗ್ನ ದಶನ ಯೂಸ್ ಮಾಡಬೇಕು. ಇದು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು KP ಟ್ರಾನ್ಸಿಟ್ ಸಿಗ್ನಿಫಿಕೇಟರು ಮತ್ತು ಎಕ್ಸ್ಟೆಂಟ್ ಸಿಗ್ನಿಫಿಕೇಟರು, ಪ್ರೋಗ್ರೆಷನ್ನು, KP ಓಲ್ಡು, KP ನಾಡಿ ಸಿಗ್ನಿಫಿಕೇಟರ್ ಪ್ರಕಾರ ಚೆಕ್ ಮಾಡ್ತೀನಿ ಅಂದರೆ ಇಲ್ಲೂ ಕೂಡ ಚೆಕ್ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ನಿಮಗೆ ಪುಷ್ಕರಾಂಶ ಬರುತ್ತೆ, ಪ್ಲ್ಯಾಂಟ್ ರಿಲೇಷನ್ಶಿಪ್ ಬರುತ್ತೆ, ನವತಾರ ಚಕ್ರ ಬರುತ್ತೆ, ಷಡ್ಬಳ ಬರುತ್ತೆ, ಅಷ್ಟಕ ವರ್ಗ ಬರುತ್ತೆ, ವೇದಿಕ್ ಟ್ರಾನ್ಸಿಟ್ ಚಾರ್ಟು ಕೂಡ ಬರುತ್ತೆ, ಮತ್ತು ರೆಮಿಡೀಸ್ ಪೇಜು ಕೂಡ ಓಪನ್ ಆಗುತ್ತೆ. ಇವಾಗ ಪ್ರಶ್ನಾಶಾಸ್ತ್ರ ಹಾಕಿದ್ದೀರಾ, ವ್ಯಕ್ತಿಗೆ ಒಂದು ಪರಿಹಾರ ಇಡಬೇಕು, ಇದನ್ನು ಜಸ್ಟ್ ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಪರಿಹಾರಗಳನ್ನು ನೋಡ್ಕೊಂಡು ಕೂಡ ನೀವು ಅವರಿಗೆ ಸಜೆಷನ್ ಕೊಡ್ಬೋದು. ಓಕೆನಾ, ಇವಾಗ ಇಲ್ಲಿ ಟೆಂಪಲ್ ಬಗ್ಗೆ ಕೇಳಿದ್ರು, ಇವಾಗ ವ್ಯಕ್ತಿ ಬಂದು ಜಾಬ್ ಬಗ್ಗೆ ಕೇಳ್ತಿದ್ದಾರೆ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಉದ್ಯೋಗ, ವ್ಯಾಪಾರ, ಸಮಸ್ಯೆ ಮತ್ತು ಪರಿಹಾರ ಅಂತ ಇದೆ. ಈಗ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಿದ್ದು ಪರಿಹಾರ ಕ್ಷೇತ್ರಗಳು ಬರುತ್ತೆ. ಇದನ್ನು ನೋಡಿಕೊಂಡು ಅವರಿಗೆ ಪರಿಹಾರನ ನೀವು ಕೊಡ್ಬೋದು. ಓಕೆನಾ, ಬೇರೆ ಇವಾಗ ಸ್ವಿಚ್ ವರ್ಡ್ ಬೇಕು, ಇವಾಗ ಸ್ವಿಚ್ ವರ್ಡ್ ಕೊಡ್ತೀನಿ ನಾನು ಸರ್, ನಾವು ಸ್ವಿಚ್ ವರ್ಡ್ ಜಾಸ್ತಿ ನಂಬ್ತೀವಿ ಸರ್ ಅಂತಂದರೆ ಸ್ವಿಚ್ ವರ್ಡ್ ರೆಮಿಡೀಸ್ ಕೂಡ ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಕೂಡ ನೀವು ಕೊಡ್ಬೋದು. ಇವಾಗ ಇಲ್ಲಿ ನೋಡ್ಬೋದು ಜಾಬ್ ಆ್ಯಂಡ್ ಕೆರಿಯರ್ ಸಕ್ಸಸ್ ಅಂತ ಇದೆ. ಏನು ಹೇಳಬೇಕು ಸ್ವಿಚ್ ವರ್ಡ್ ಅವರು ಪದೇ ಪದೇ ಅನ್ನೋದು ಕೂಡ ಇದರೊಳಗೆ ಮೆನ್ಷನ್ ಇದೆ. ಈ ರೀತಿ ತುಂಬ ಪರಿಹಾರಗಳನ್ನು ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ಇದನ್ನು ನೋಡಿಕೊಂಡೇ ಕೂಡ ನೀವು ಅವರಿಗೆ ಆ ರೈಟ್ ಟೈಮಲ್ಲಿ ಪರಿಹಾರಗಳನ್ನು ಹೇಳುವಂಥದ್ದು ಮಾಡ್ಬೋದು. ಅಥವಾ ಇದನ್ನೆಲ್ಲ ನೋಡಿದಾಗ ನಿಮಗೆ ಇನ್ನೊಂದು ಐಡಿಯಾ ಬರ್ಬೋದು, ಅಥವಾ ನೀವು ಬುಕ್ಕಲ್ಲಿ ಓದಿರೋದು ಅಥವಾ ನಿಮಗೆ ಗೊತ್ತಿರೋ ವಿಚಾರಗಳು ನಿಮಗೆ ಫ್ಲ್ಯಾಶ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಆ ಪರಿಹಾರನ ನೀವು ಹೇಳ್ಬೋದು. ಓಕೆನಾ, ಆ ರೀತಿದೊಂದು ಇಂಪ್ಲಿಮೆಂಟೇಷನ್ನ ಮಾಡಿದ್ದೀವಿ. ಮತ್ತು ಯೋಗ ಬರುತ್ತೆ, ಕಾಳಸರ್ಪ ದೋಷ, ಕುಜದೋಷ, ಪಿತೃದೋಷ, ಗುರುಚಂಡಾಳ ದೋಷ, ಉಪಗ್ರಹಗಳು, ಇದೆಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, ಇಷ್ಟು ವಿಚಾರಗಳು ನಿಮಗೆ ಇದರೊಳಗೆ ಬರುತ್ತೆ. ಮೇನಾಗೆ ನಾವು ಟೈಮ್ ಚಾರ್ಟ್ ಅಂತಲೂ ಕರಿತೀವಿ ವೇದಿಕ್ ಪ್ರಶ್ನಾಶಾಸ್ತ್ರನ. ನೀವು ವೇದಿಕ್ ಪ್ರಶ್ನಾಶಾಸ್ತ್ರ ಅಂತನಾದ್ರು ಕರೀರಿ. ಇಲ್ಲಿ ಬಂದಾಗ ನಾವು ನೋಡೋದೇ ಫಸ್ಟು ಭಾವ ಸಿಗ್ನಿಫಿಕೇಟರು ಮತ್ತು ಪ್ಲ್ಯಾಂಟ್ ಸಿಗ್ನಿಫಿಕೇಟರ್ ಚೆಕ್ ಮಾಡ್ತೀವಿ. ರಾಶಿ ಕುಂಡಲಿನಿ ಪ್ಲೇಸ್ಡ್ ಚಾರ್ಟನ್ನು ಚೆಕ್ ಮಾಡ್ತೀವಿ, ರಾಶಿ ಕುಂಡಲಿನ ಚೆಕ್ ಮಾಡ್ತೀವಿ. ಇದರ ಮೇಲೆಲ್ಲ ನಾವು ನೋಡಿ ಪ್ರಶ್ನಾಶಾಸ್ತ್ರನ ಚೆಕ್ ಮಾಡಿ ರಿಸಲ್ಟನ್ನ ನಾವು ಹೇಳ್ಬೋದು. ಓಕೆನಾ, ಪಂಚಾಂಗ ಫಲನ ಚೆಕ್ ಮಾಡ್ಬೋದು. ಮತ್ತು ಅವ್ರು ಯಾವ ವಾರ, ಯಾವ ಒಂದು ತಿಥಿಲಿ, ಇವತ್ತು ಯಾವ ತಿಥಿಲಿ ಬಂದಿದ್ದಾರೆ ನಿಮ್ಮ ಹತ್ರ ಕೇಳೋಕ್ಕೆ, ಯಾವ ಒಂದು ಯೋಗ, ನಕ್ಷತ್ರ, ಇದ್ರ ಮೇಲೂ ಕೂಡ ಪ್ರೊಡಕ್ಷನ್ಸನ್ನು ಮಾಡ್ಬೋದು. ಪ್ರತಿಯೊಂದು ವಿಚಾರನೂ ತಗೊಂಡು ನೀವು ಫಲವಿಮರ್ಶನ ಮಾಡ್ಬೋದು ಅವರಿಗೆ, ವ್ಯಕ್ತಿಗೆ. ಓಕೆನಾ, ಆ ರೀತಿ ಒಂದು ವಿಚಾರ ಬಂದು ಈ ವೇದಿಕ್ ಈ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಇರುತ್ತೆ. ಈ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಇರುತ್ತೆ. ಇದನ್ನು ಈ ವೇದಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಇಷ್ಟೊಂದೆಲ್ಲ ವಿಚಾರಗಳಿದೆ. ಇದು ತುಂಬ ಇಂಪ್ಲಿಮೆಂಟ್ ಇದೆ, ತುಂಬ ಚೆನ್ನಾಗಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬ ಅಸ್ಟ್ರಾಲಜರು ಕೂಡ ಇದು ಬೆನಿಫಿಟ್ ಮಾಡೇ ಮಾಡುತ್ತೆ. ಓಕೆನಾ, ಆ ರೀತಿ ಒಂದು ವಿಚಾರ ಇದು. ಓಕೆನಾ, ಯಾರೂ ಮಿಸ್ ಮಾಡ್ಕೋಬೇಡಿ. ಈ ಆ್ಯಪನ್ನು ಪರ್ಚೇಸ್ ಮಾಡಿ, ನಿಮಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಕಷ್ಟಪಡೋ ಅವಶ್ಯಕತೆ ಇರೋಲ್ಲ, ತುಂಬ ಈಸಿಯಾಗಿ ನಿಮಗೆ ವಿಚಾರಗಳು ತಿಳಿತಾ ಹೋಗೋದು. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಒಂದು ವಿಚಾರದ ಜೊತೆಗೆ ಬರ್ತೀನಿ. ಓಕೆ, ಎಲ್ಲರಿಗೂ ಗುಡ್ ನೈಟ್.